ಯಬ್ಬಾ ಇಷ್ಟೊತ್ತು ತನಕ ಹೆದರಿಕೆಯಲ್ಲಿ ನನಗೆ ಅಕ್ಕನವರಿಗೆ ಫೋನ್ ಮಾಡೋದಾ ಎಂತ ಮಾಡೋದು ಅಂತ ಟೆನ್ಷನ್ ಆಗಿ. ಇದು ಮಾತ್ರ ನೋಡಿ ಸ್ಪೆಷಲ್ ಅಲಸಂಡೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಿಮ್ಮ ಮನೇಲಿ ಯಾರಾದ್ರ ಮನೇಲಿ ಉಂಟಾದ ನನಗೆ ಹೇಳಿದ್ದು ಬೈಗಳು. ಇದು ತೆಗೆದ್ರೆ ಬದುಕುವುದಿಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಂತಾಗ್ತದೆ ಅಂತ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇದು ಕೆಲಸ ಎಲ್ಲ ಆಗಿ ಇನ್ನು ದನಗಳನ್ನು ಹೊರಗೆ ಬಿಡಬೇಕು. ಅವರಿಗೆ ಕುಡಿಲಿಕ್ಕೆ ಸಹ ಕೊಟ್ಟಾಯಿತು. ಮಂಗಳಗೌರಿ ಒಂದು ಬಕೆಟ್ ಹೊಡೆದು ಹಾಕಿದ್ದಾಳೆ ಆಯಿತಾ. ಅಪ್ಪ ಕೂಡ ಇಲ್ಲ, ಅವರು ಮಂಗಳೂರಿಗೆ ಹೋಗಿದ್ದಾರೆ. ಅವರು ಬರೋಕ್ಕಿಂತ ಮುಂಚೆ ನಾನು ಇನ್ನೊಂದು ಬಕೆಟ್ ತಂದು ಇಡಬೇಕು, ಇಲ್ಲಾಂದರೆ ನಾನೇ ಹೊಡೆದು ಹಾಕಿದ್ದು ಅನ್ನೋ ಥರ ಬೈತಾರೆ ಅವರು. ಸೊ ಅವಳು ಎಂತ ಮಾಡಿದ್ದಾಳೆ ಅಂತ ಹೇಳಿದರೆ, ಅದರ ಮೇಲೆ ಕೂತಾಗ ಅದು ಅಪ್ಪಾಚಿಯಾಗಿ ಎರಡು ಕಡೆಯಿಂದ ಸಹ ಭಾಗ ಬಿಟ್ಟಿದೆ. ಅಪ್ಪನಿಗೆ ಕಾಣದಾಗೆ ಎತ್ತಿಡ್ಬೇಕು ಅದನ್ನು. ಅವ್ರು ಬರೋಕ್ಕಿಂತ ಮುಂಚೆ ಇನ್ನೊಂದನ್ನು ತಂದು ರೀಪ್ಲೇಸ್ ಮಾಡಬೇಕು. ಅಪ್ಪ ಮಂಗಳೂರಿಗೆ ಹೋಗಿದ್ದಾರೆ. ಯಾಕಂತೇಳಿದರೆ ಅವರಿಗೆ ಅವರೊಂದು ಕಿವಿಗೊಂದು ಮಿಷನ್ ಇಡ್ತಾರೆ, ನೀವು ನೋಡಿರ್ಬೋದು ಬ್ಲಾಗಲ್ಲಿ. ಅವರಿಗೆ ಕಿವಿ ಕೇಳೋದಿಲ್ಲ, ಹಾಗಾಗಿ ಮಿಷನ್ ಇಡ್ತಾರೆ, ಹಿಯರಿಂಗ್ ಏಡ್ ಅಂತ ಹೇಳ್ತಾರೆ. ಅವರಿಗೆ ಗೌರ್ಮೆಂಟಿಂದ ಮಿಷನ್ ಎಲ್ಲ ಬಂದಿದೆ. ಲಾಸ್ಟ್ ಟೈಮ್ ಅವ್ರದ್ದು ಮಿಷನ್ ಹಾಳಾಗಿರಬೇಕಾದ್ರೆ 23,000 ಕೊಟ್ಟು ಒಂದು ಮಿಷನ್ ತಗೊಂಡದ್ದು. ಅವಾಗ ಅಪ್ಲೈ ಮಾಡಿದ್ದಿತ್ತು, ಒಂದು ಮಿಷನ್ ಬರಬೇಕು ನನಗೊಂದು ಬೇಕಂತ ಹೇಳಿ. ಅದು ಇವತ್ತು ಹೋಗಿ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ 1 ಮಂತಲ್ಲಿ ಬರ್ತದೆ ಅಂತ ನಿನ್ನೆ ಕಾಲ್ ಮಾಡಿದರು. ಹಾಗಾಗಿ ಅವರು ಹೋಗಿದ್ದಾರೆ ಇವತ್ತು. ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊಂಡು ಬರುವಾಗ ಒಂದು 3 ಗಂಟೆ 4 ಗಂಟೆ ಆಗ್ಬೋದು. ಬೆಳಿಗ್ಗೆ ಬೇಗ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೇನಲ್ಲ, ಆ ಟೈಮಲ್ಲಿ ಅವರನ್ನು ಹೋಗಿ ಕೈಕಂಬಕ್ಕೆ ಬಿಟ್ಟದ್ದು. ಅವರು ಅಲ್ಲಿಂದ ಬಸ್ ಹತ್ತಿ ಹೋಗ್ಬೋದು. ಹಾಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಂದೆಲ್ಲ ಕೆಲಸ ಎಲ್ಲ ನಾನೇ ಮಾಡಬೇಕು ಇವತ್ತು. ಅಪ್ಪ ಇರೋದಿಲ್ಲ ಬ್ಲಾಗಲ್ಲಿ. ಹಾಗೆ ಅದು ಮೇಯ್ನ್. ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆದ್ಮೇಲೆ ರಪ್ಪ ಹೋಗಿ ಒಂದು ಬಕೆಟ್ ತೊಗೊಂಡು ಬರಬೇಕು. ಇಲ್ಲಾಂದರೆ ನನ್ನ ಅಪ್ಪನಿಗೆ ಗೊತ್ತಾಗ್ತದೆ. ಆದರೂ ಅವ್ರಿಗೆ ಗೊತ್ತಾಗ್ತದೆ, ಅದು ಹೊಸ ಬಕೆಟಿಗೂ ಹಳೆ ಬಕೆಟಿಗೂ ವ್ಯತ್ಯಾಸ ಯಾರಿಗಾದರೂ ಗೊತ್ತಾಗದೇ ಇರ್ತದ. ಹಾಗೆ ಅದಕ್ಕೆ ಎಂತಾದರೂ ಮಾಡಬೇಕಷ್ಟೇ ಈಗ. ಇಲ್ಲಾಂದರೆ ನೀನು ತೆಗೀಲಿಲ್ಲ ಬಕೆಟ್ ಹಟ್ಟಿಯಿಂದ ಅಂತ. ನಾನು ಆ್ಯಕ್ಚುಲಿ ತೆಗಿತೇನೆ ಆಯಿತಾ. ಬೆಳಿಗ್ಗೆ ಹಾಲು ಕರೆಯುವಾಗ ಎಲ್ಲರಿಗೆ ಹಿಂಡಿ ಕೊಡುವಾಗ ಮಂಗಳಗೌರಿ ಕೊಡಲಿಲ್ಲ ಆದರೆ ಹೇಗೆ ಅಲ್ವಾ, ಅವಳಿಗೆ ಸಹ ಬಕೆಟಲ್ಲಿ ಕೊಟ್ಟೆ. ಹಾಲು ಕರೆದು ಸೀದಾ ಅಪ್ಲೋಡ್ ಮಾಡಿ ಬಂದು ಈಗ ಬಕೆಟ್ ತೆಗೆಯುವಂತ ಅನ್ನೋಷ್ಟರಲ್ಲಿ ಅದರ ಮೇಲೆ ಕೂತಿದ್ದಾಳೆ. ಹಾಗೆ ದೀಪಿ ಎಂಥದ್ದು ಮೂಗಲ್ ಎಂತದೆ? ಚುಬ್ಬನ ಇವ್ರಿ ದಿವಸ ಇಡೀ ಮಲಗುದೇ ಕೆಲಸ. ಇವರಿಬ್ರು ಸಹ ಬಂದರು ದನ ಚೇಂಜ್ ಮಾಡಲಿಕ್ಕೆ. ಎಂತಕ್ಕೊಂದು ಬರ್ತಾರ ಇವರಿಬ್ರು, ನನ್ನ ಮಕ್ಕಳು ಅಂತ ಹೇಳೋದಕ್ಕೆ ಉಂಟಲ್ಲ. ಯಾಕೆ ಬಂದದ್ದು ಪಡಿ ಇವಳೊಬ್ಳು ದೀಪಿ, ಇಬ್ಬರು ಬಂದರು. ಪುಟ್ಟಕ ನೋಡ್ತಿದ್ದಾಳೆ ಇವರೊಬ್ರು ಯಾಕೆ ಬಂದ್ರಪ್ಪ ಅಂತ. ಅವರಿಬ್ಬರನ್ನು ಕೂಡ ಚೇಂಜ್ ಮಾಡಿ ಆಯಿತು. ಪಡಿ ದೀಪಿ ಬಂದರು. ಸುಮ್ಮನೆ ಬರೋದು ಮಿಡತೆ ಸಿಗ್ತದೆ ಅಂತ. ಎಲ್ಲಿ ಮಿಡತೆ ಈಗ ಸಿಗ್ತದೆ? ನಾನು ಹಿಡ್ಕೊಡ್ತೇನೆ ಅಂತ ಹೇಳೋ ಒಂದು ನಂಬಿಕೆ ಅವರಿಗೆ ಇದ್ದರೆ ಹಿಡ್ಕೊಳ್ಬೋದು, ಇಲ್ಲ ಅಂತಂದರೆ ಎಲ್ಲಿಂದ ಹಿಡ್ಕೊಳ್ಳೋದು ನಾನು? ಕಾಣ್ತಿದ್ದಾರೆ ಇವರು ಎರಡು ಪಿಲ್ಲಿಗಳು, ನಂದು ಚಿಕ್ಕ ಚಿಕ್ಕ ಹುಲಿ ಮರಿಗಳಾಗಿ ಕಾಣ್ತಾವಲ್ಲ ನನ್ನ ದೀಪಿ ಪಡಿ. ಮೊನ್ನೆ ಕಟ್ಟ ಹಾಕಿದ್ದು ನೋಡಿ, ಹೀಗೆ ನೀರು ನಿಂತಿರ್ತದೆ, ಆಮೇಲೆ ಇಲ್ಲಿಂದ ನೀರು ಬರ್ತದೆ. ಹೀಗಾಗಿ ನಮ್ಮ ತೋಟಕ್ಕೆ ಹೋಗೋದು. ವಿಷ್ಣುವನ್ನು ಇಲ್ಲಿ ತೋಟದಲ್ಲಿ ಕಟ್ಟಿದ್ದಾನೆ, ಹುಲ್ಲಿರುವಲ್ಲಿ. ಇಲ್ಲಾಂದ್ರೆ ಅವನು ಬೊಬ್ಬೆ ಇರ್ತಾನೆ 3 ಹೊತ್ತು ಕೂಡ. ಅವನನ್ನು ಹುಲ್ಲು ತಿನ್ನಲಿ ಅಂಥೇಳಿ ಒಂದು ಕಡೆ ಕಟ್ಟಿ ಹಾಕಿದೆ ಆಯಿತಾ. ಇವತ್ತು ಅಪ್ಪ ಬರೋ ನನಗೆ ಗ್ಯಾರಂಟಿ ಬೈತಾರೆ ನೋಡಿದರೆ. ತೆಂಗಿನದು ಎಂತ ಹೇಳೋದು, ಇದಕ್ಕೆ ಚಿಕ್ಕ ಎಳತ್ತು ಇದು ಬರಬೇಕಲ್ಲ, ಅದನ್ನೇ ಎಳೆದು ತಿಂದಿದ್ದಾನೆ ಆನೆ ಥರ. ನನಗೆ ಉಂಟು ಇವತ್ತು ಬೈಗಳು. ಇದು ತೆಗೆದ್ರೆ ಬದುಕುವುದಿಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಂತಾಗ್ತದೆ ಅಂತ.
ನೋಡುವ ಅಪ್ಪನ ಬೈಗಳು ಏನುಂಟು ಎಲ್ಲ ಕೇಳುವ. ಅಂದರೆ ತೆಂಗಿನ ಗಿಡ ಆಗಲಿಕ್ಕೆ ತುಂಬ ಕಷ್ಟ ಉಂಟು, ಅದಕ್ಕೆ ನನ್ನ ಅಪ್ಪ ಬೈತಾರೆ. ಬಿಟ್ಟರೆ ಸುಮ್ಮನೆ ಅಲ್ಲ. ಇದು ಅಡಿಕೆ ಗಿಡ ಆದರೆ ಆಗ್ಬೋದು, ತೆಂಗಿನ ಗಿಡ ಆಗಲಿಕ್ಕೆ ತುಂಬ ಟೈಮ್ ಬೇಕು. ಅಂದರೆ ಅದಕ್ಕೊಂದು ಕುರುವ ಅಂತ ಹೇಳಿ ಒಂದು ಕೀಟ ಬರ್ತದೆ, ಅದು ತಿಂದರೆ ಅಂತೂ ಹೇಳೋದು ಬೇಡ. ಏನೋ ಊಟ ಎಲ್ಲ ಆಗಿ ನಾಯಿಗಳಿಗೆಲ್ಲ ಊಟ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ದನಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ. ವಿಷ್ಣುವನ್ನು ಆಲ್ರೆಡಿ ಹಟ್ಟಿ ಕರ್ಕೊಂಡೋಗಿ ಕಟ್ಟಿ ಹಾಕಿ ಅವನಿಗೆ ನೀರೆಲ್ಲ ಕೊಟ್ಟಾಯಿತು. ಇವರು ದನಗಳನ್ನು ನೀರು ಹತ್ರ ಒಮ್ಮೆ ಬಿಡಬೇಕು. ಅವರು ನೀರು ಹತ್ರ ಹೋಗಿ ನೀರು ಕುಡಿತಾರಾ ಇಲ್ಲ ಮನೆಗೆ ಬರ್ತಾರಾ ಅಂತ ನೋಡಬೇಕಷ್ಟೇ. ಕೆಲವೊಮ್ಮೆ ಸೀದಾ ಮನೆಗೆ ಓಡಿ ಬರ್ತಾರೆ. ಹಾಗೆ ಎಲ್ಲರನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ನೀರು ಹೇಗೂ ಕುಡ್ದಿದ್ದಾರೆ ಹೊಳೆಯಲ್ಲಿ ಮೂವರು ಕೂಡ. ಹಾಗಾಗಿ ಹಾಳೆ ಹಾಕಿದ್ದೇನೆ, ಕಟ್ ಮಾಡಿದ್ದೆ ಅಲ್ಲ ಆವಾಗಲೇ, ಅದು ಸ್ವಲ್ಪ ಒಣಗಿಸಿ ಇವಾಗ ಹಾಕಿದ್ದು. ಟೀ ಟೈಮ್. ನಾನಿವತ್ತು ಹಾಲು ಚಹಾ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಯಾವಾಗಲೂ ಕೇಳ್ತಿರ್ತೀರ ಹಾಲು ಚಹಾ ಯಾಕೆ ಕುಡಿಯೋದಿಲ್ಲ ಅಂತ. ನಮಗೆ ಅದು ಅಭ್ಯಾಸ ಇಲ್ಲ. ಅಪ್ಪನಿಗಂತೂ ಹಾಲು ಚಹಾ ಇಷ್ಟ ಇಲ್ಲ. ಹಾಗಾಗಿ ಅವರೊಟ್ಟಿಗೆ ನಾನು ಕೂಡ ಯಾಕೆ ಎರಡೆರಡು ಮಾಡೋದು ಅಂಥೇಳಿ ಬ್ಲ್ಯಾಕ್ ಟೀಗೆ ಕುಡಿಯೋದು. ಅದು ಅಭ್ಯಾಸ ಚಿಕ್ಕ ಇರುವಾಗಿಂದಲೂ. ಹಾಲು ಹಾಕಿ ಕುಡಿಬೋದು, ಆದರೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಕ್ಕನವ್ರು ಬಂದಾಗೆಲ್ಲ ಕುಡಿತಾರೆ, ಆವಾಗ ನಾನು ಕುಡಿತೇನೆ. ಹಾಗೆ ಇವತ್ತು ಅಪ್ಪ ಇಲ್ಲಲ್ಲ, ಹಾಗೆ ನಾನು ಕುಡಿತಾ ಇದ್ದೇನೆ. ಇಲ್ಲಾಂದರೆ ಅವರಿಗೆ ಬ್ಲ್ಯಾಕ್ ಟೀ ಬೇಕು, ನಾನು ಇದು ಮಾಡ್ಕೊಳ್ಳೋದು. ಎರಡೆರಡು ಕೆಲಸ ಅಲ್ವಾ, ಈಸಿ ಆಗಲಿ ಅಂತ. ಇವರಿಬ್ಬರು ಬಂದಿದ್ದಾರೆ. ಚಿಕ್ಕವರಿಗೆಲ್ಲ ರೂಲ್ಸ್ ಹಾಕಿದ್ದೇನೆ, ಅವನಲ್ಲಿ ಕೂತಿದ್ದಾನೆ. ಇದು ಮಾತ್ರ ನೋಡಿ ಸ್ಪೆಷಲ್ ಅಲಸಂಡೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಿಮ್ಮ ಮನೇಲಿ ಯಾರಾದ್ರ ಮನೇಲಿ ಉಂಟಂತ ನನಗೆ ಹೇಳಿ ಆಯಿತಾ. ಇದು ಮುಂಚೆ ನಮ್ಮ ಮನೇಲಿ ಆಗ್ತಿತ್ತಂತೆ, ಅಪ್ಪ ಹೇಳ್ತಾರೆ. ತುಂಬ ವರ್ಷದ ನಂತರ ಅದು ನಮ್ಮ ಮನೆಯಲ್ಲಿ ಅಂತ ಹೇಳಿದರು. ನಾನು ಹುಟ್ಟಿದ ಮೇಲಿಂದ ನೋಡಿರಲಿಲ್ಲ. ಇದು ಕಲೆ ಅಲ್ಲ, ಇದರದ್ದು ಡಿಸೈನೇ ಹೀಗಂತೆ ನೋಡಿ. ತುಂಬ ರುಚಿಯಂತೆ. ಮುಂಚೆ ನಮ್ಮಲ್ಲಿ ಆಗ್ತಿತ್ತು ಅಂತ ಅಪ್ಪ ಹೇಳಿದರು. ನನಗೆ ಮುಂಚೆ ಇದನ್ನು ಫಸ್ಟಿಗೆ ನೋಡುವಾಗ ಇದೆಂಥದ್ದು ರೋಗ ಇರಬೇಕು ಈ ಥರ ಅಂತ. ಇದು ರೋಗ ಅಲ್ಲ, ಇದರದ್ದು ನ್ಯಾಚುರಲ್ ಕಲರೇ ಹೀಗಂತೆ. ಮುಂಚೆ ಆಗ್ತಿತ್ತು, ತುಂಬ ಒಳ್ಳೆಯದು ಅಂತ ಅಪ್ಪ ಹೇಳ್ತಾರೆ. ಮತ್ತು ಇನ್ನೂ ತುಂಬ ದಪ್ಪ ಆಗ್ತದೆ ಅದು ಅಂತ ನೋಡಿ. ಹೀಗೆ ಇದು ಪುಚ್ಚಕ ಬೀಜ ತಂದದವಳ ಸ್ಟೂಡೆಂಟ್ ಯಾರೋ ಕೊಟ್ಟದಂತೆ. ಹಾಗೆ ನಾನು ಬ್ಲಾಗಲ್ಲಿ ಹಾಕುವ ಅಂತ. ಸ್ಟೂಡೆಂಟ್ಸ್ ಕೆಲವರೆಲ್ಲ ನನ್ನ ಬ್ಲಾಗ್ ನೋಡ್ತಾರಲ್ಲ, ಹಾಗೆ ಅವ್ರಿಗೆ ಗೊತ್ತಾಗಲಿ ಅಲಸಂಡೆ ಆಗಿದೆ ಅಂತ. ನೋಡಿ, ಅಲಸಂಡೆ ಆಗಿದೆ. ಎಲ್ಲ ಕುಡ್ದಾಯಿತು. ಈಗ ನಾನು ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ. ಆ್ಯಕ್ಚುಲಿ ಬೇಗ ನಿಲ್ಲಿಸಬೇಕಿತ್ತು, ನಾನು ಸ್ಟಾರ್ಟ್ ಮಾಡುವಾಗ ಲೇಟ್ ಆಗಿತ್ತಲ್ಲ, ಹಾಗಾಗಿ ಈಗ ಹೋಗಿ ನಿಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತು ಕೆಲವರೆಲ್ಲ ಹೇಳೋದು, ಅಂದರೆ ಮುಂಚೆ ಅಲ್ಲ, ನಾನು ಇವಾಗ ಸಹ ಹಾಗೆ. ಅಪ್ಪ ಎಲ್ಲಿಯಾದರೂ ಹೋದರೆ ನಾನು ಒಬ್ಬಳೇ ಅಲ್ಲ, ನಿಂಗೆ ಮನೆಯಲ್ಲಿ ಬೋರ್ ಆಗೋದಿಲ್ವಾ, ಮತ್ತು ಹೇಗಿರ್ತೀಯ ಒಬ್ಬಳೇ ಅಂತೆಲ್ಲ ಹೇಳ್ತಿದ್ರು. ಅಂದರೆ ನಾನು ಎಲ್ಲಿಗೂ ಸಹ ಹೋಗೋದಿಲ್ಲ, ಪಕ್ಕದ ಮನೆಯವ್ರಿಗಾಗಲಿ ಯಾರ ಮನೆಗೆ ಸಹ ಹೋಗೋದಿಲ್ಲ, ನಮ್ಮದು ಕೆಲಸ ಇರ್ತದಲ್ವ. ಹಾಗೆ ನನಗೆ ಬೋರ್ ಅಂತ ಅನಿಸೋದೇ ಇಲ್ಲ ಯಾವತ್ತೂ ಕೂಡ. ನಾನು ನಾಯಿಗಳೊಟ್ಟಿಗೆ ಬೆಕ್ಕುಗಳೊಟ್ಟಿಗೆಲ್ಲ ಮಾತಾಡ್ತಾ ಇರ್ತೇನಲ್ಲ, ಹಾಗಾಗಿ ಅವರು ಮನುಷ್ಯರಾಗಿ ಆಗಿದೆ ನನಗೆ. ಅವನು ಇವನು ಟಿಂಕಿ ಪುಟಕ ಅವಳು ಇವಳು ಹಾಗೆ ಮಾತಾಡ್ಸೋದಲ್ವ ನಾನು. ಅಂದರೆ ಅದು ಚಿಕ್ಕ ಇರುವಾಗಿಂದಲೂ ಅಭ್ಯಾಸ. ಅವರೊಟ್ಟಿಗೆ ಬೆಳೆದು ಅವರೊಟ್ಟಿಗೆ ಆಟಾಡಿ. ನಾಯಿ ಬೆಕ್ಕು ದನಗಳಷ್ಟೇ ನಂದು ಪ್ರಪಂಚ ಇದ್ದದ್ದು ಚಿಕ್ಕ ಇರುವಾಗಿಂದು. ಹಾಗಾಗಿ ನನಗೆಂತ ಬೋರ್ ಅಂತ ಅನಿಸೋದಿಲ್ಲ. ನೀವು ಬೇಕಾದರೆ ನನ್ನನ್ನು ಮನುಷ್ಯರಿಲ್ಲದಲ್ಲಿ ಹೋಗಿ ಬಿಡಿ, ನಾನು ಬದುಕ್ತೇನೆ. ನನಗೊಂದು ನಾಯಿ ಬೇಕು, ದನ ಕೊಟ್ಟರೆ ಸಾಕು ಅಷ್ಟೇ. ನಂಗೆ ಮನುಷ್ಯರು ಬೇಕು ಅಂತಲೇ ಇಲ್ಲ, ಆ ಥರ ನಂದು. ಆದರೆ ಹೊರಗಡೆ ಹೋದರೆ ಎಲ್ಲ ಚೆನ್ನಾಗಿ ಮಿಂಗಲ್ ಆಗ್ತೇನೆ ನಾನು, ಜನರೊಟ್ಟಿಗೆ ಎಲ್ಲರೊಟ್ಟಿಗೆ ಕೂಡ ಮಾತಾಡ್ತೇನೆ. ಆದರೆ ನಾನು ಒಬ್ಬಳೇ ಬೇಕಾದ್ರೆ ಇರಬೇಕು, ನಂಗೆ ಅಂಥ ಬೇಜಾರು, ಜನರಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಹಾಗೆ ಅಂತಿಲ್ಲ. ಪ್ರಾಣಿಗಳಿದ್ದರೆ ಸಾಕು ನನಗೆ. ಹಾಗೆ ನನ್ನ ಪ್ರಾಣಿಯೊಂದು ಬಂತು, ಹುಲ್ಲಿಗೆ ಹೋದ್ದು ಅಂಥೇಳಿ ಹೊರಟದು ಅಂಥೇಳಿ ಇವಾಗ ಬಂದ. ಇವನಿಗೆ ಸ್ವಲ್ಪ ಡ್ರೂಲ್ಸ್ ಹಾಕಿದಲ್ಲ, ಭಾರಿ ಖುಷಿ ಆಯಿತು ಇವನಿಗೆ. ಇದೇ ನೋಡಿ, ಈಗ ನಾನು ಯಾರಾದರೂ ನನ್ನೊಟ್ಟಿಗೆ ಬರ್ತಿದ್ರಾ, ಇವನೇ ಬಂದ ನೋಡಿ, ಸಾಕಲ್ಲ ನಂಗೆ ಪ್ರಾಣಿ ಇದ್ದರೆ ಸಾಕು. ಚನ್ನು ಬಂದಿದ್ದಾನೆ, ಚಹಾ ಕುಡಿಯುವಾಗ ಇರಲಿಲ್ಲ, ಈಗ ಬೊಬ್ಬೆ ಹೊಡಿತಿದ್ದಾನೆ. ಅದಲ್ಲದೆ ಗಲಾಟೆ ಮಾಡ್ಕೊಂಡು ಬಂದು ಮೈಗೆ ಎಲ್ಲ ವಿಚಿತ್ರ ಮಾಡ್ಕೊಂಡು ಬಂದಿದ್ದಾನೆ. ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಿದ್ದಾನೆ, ಮ್ಯಾ ಅಂತ. ನಾನು ಹೇಳಿದ್ನ ಗಲಾಟೆ ಮಾಡಲಿಕ್ಕೆ ಹೋಗು ಅಂತ. ಶನ್ನು ಇಲ್ಲೆಲ್ಲ ಆಗಿದೆ ಅಂತ ಹೀಗೆ ಒಡ್ಡಿ ತೋರಿಸ್ತಿದ್ದಾನೆ. ಕೊಳ್ಳಿ ಇಲ್ಲೆಲ್ಲ ಜಗಳ ಮಾಡ್ಕೊಂಡು ಬಂದಿದ್ದಾನೆ ಗುಂಡ ಶನ್ನು. ಅವನು ಬರೀ ಪಾಪದ ಹುಡುಗ ಆಯ್ತು, ಅದಕ್ಕೆ ಅವನಿಗೆಲ್ಲರೂ ಹೊಡೆಯೋದು.
ನಮ್ಮಲ್ಲಿರುವ ಬೆಕ್ಕು ಹುಡುಗಿಯರು ಇದ್ದಾರಲ್ಲ, ಇವಳು ಸೋನಾಕ್ಷಿ ಮತ್ತು ಜೂನಿ, ಅವಳು ಸಹ ಹೊಡಿತಾರೆ ಆಯ್ತಾ ಅವನಿಗೆ. ಯಾಕಂದರೆ ಅವರಿಗಿಂತ ಚಿಕ್ಕವನು ಇವನು. ಅವರೆಲ್ಲ ಹುಟ್ಟಿ ದೊಡ್ಡವರಾದ್ಮೇಲೆ ಇವನು ಹುಟ್ಟಿದ್ದು. ಬರೀ ಪೆದ್ದ ಅಂತ ಹೇಳೋದು ಅಪ್ಪ ಇವನಿಗೆ. ತಿರುಗಿಸಿ ಹೊಡೆಯೋದು ಬಿಟ್ಟು ಪೆಟ್ಟು ತಿನ್ಕೊಂಡು ಬರೋದು ಯಾವಾಗಲೂ ಹೋದಲ್ಲಿ ಬಂದಲ್ಲೆಲ್ಲ. ಇದೆಲ್ಲ ಗಾಯ ಎಲ್ಲ ಅವನು ಹೋದಲ್ಲಿ ಬಂದಲ್ಲಿ ಮಾಡ್ಕೊಂಡು ಬರೋದು ಗಾಯ ಎಲ್ಲ. ನಾನು ಮತ್ತೆ ಇಲ್ಲಿ ಬೆಟರಿನ್ ಹಾಕೋದು, ಬೂದಿ ಹಾಕೋದು ಇದೇ ಕೆಲಸ ನನಗೆ. ಕಂಟು ಪೆದ್ದ ಕಂಟು, ಪೆದ್ದ ಕಂಟು. ಚೆನ್ನನಿ ಚೆನ್ನನಿ, ಈಗ ಜನ್ರೇಟರ್ ಸ್ಟಾರ್ಟ್ ಮಾಡಿ ಏನು ಪ್ರಯೋಜನ. ಎಲ್ಲ ಕುಡಿದು ಪಂಪೆಲ್ಲ ನಿಲ್ಲಿಸಿ ಆಯಿತು. ಕತ್ತೆಲ್ಲ ಶಾರ್ಪ್ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ನಾನು ಶಾರ್ಪ್ ಮಾಡಿದ್ದು, ತುಂಬ ಶಾರ್ಪ್ ಆಗಿರಲಿಕ್ಕಿಲ್ಲ, ನನಗೆ ಅದು ಅಭ್ಯಾಸ ಇಲ್ಲ ಶಾರ್ಪ್ ಮಾಡಲಿಕ್ಕೆ. ಹುಲ್ಲಿಗೆ ಬಂದೆ. ಮತ್ತು ಒಂದೆರಡು ಕಮೆಂಟಲ್ಲಿ ನೀವು ಬಜಾವ್ ಯಾಕೆ ತರೋದು ಅಂತಂದರೆ, ನನ್ನ ಅಪ್ಪ ಎಲ್ಲ ಕಟ್ಟ ಎಲ್ಲ ಕಟ್ಟಿಕೊಂಡು ಬಂದದ್ದು ನೀವು ನೋಡಿರ್ಬೋದು. ನಾನು ಹೊತ್ಕೊಂಡು ಬರ್ತೇನೆ, ನಾನು ರಾಶಿ ಮಾಡ್ತೇನೆಲ್ಲ. ಅದನ್ನು ನಾವು ಇವಾಗ ಈಸಿಯಾಗಿ ನಮಗೆ ತರಗೆಲೆಗಳು ಸಿಗ್ತದೆ ಸುಲಭದಲ್ಲಿ. ಅಂದರೆ ಇನ್ನೂ ಮರ ಚಿಗುರುವ ಟೈಮಲ್ಲ, ಆವಾಗ ಹಳೇದು ಎಲೆ ಎಲ್ಲ ಒಣಗಿ ಕೆಳಗೆ ಬೀಳ್ತದೆ. ನಾವು ಅದನ್ನು ಕಟ್ಟಿ ಹಟ್ಟಿಗೆ ತಂದು ಹಾಕೋದು. ಹಟ್ಟಿ ಅಂತ ಹೇಳಿದರೆ ದನಗಳು ಕೂತ್ಕೊಳ್ತಾವಲ್ಲ ಅಲ್ಲಿಗೆ. ನಮ್ಮಲ್ಲಿಂದ ಮುಂಚೆಯಿಂದಲೂ, ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ದನ ಸಾಕ್ತಿದ್ರು. ಆವಾಗಿಂದಲೂ ಇವಾಗ ತನಕ ಸಹ ಹಟ್ಟಿಗೆ ಬಜಾವು ಇಲ್ಲಾಂದರೆ ಸೊಪ್ಪು ಹಾಕೋದು. ಸೊಪ್ಪು ಹಾಕಿದರೆ ಅದರಿಂದ ಗೊಬ್ಬರ ಆಗ್ತದೆ. ಆ ಗೊಬ್ಬರವನ್ನು ನಾವು ತರಕಾರಿಗೆ ಯೂಸ್ ಮಾಡ್ತೇವೆ, ಹೂವಿನ ಗಿಡಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ತೋಟಕ್ಕೆ, ಮೇಯ್ನು ತೋಟಕ್ಕೆ ಬೇಕಂತ ಹೇಳಿ ಇವಾಗ ದನ ಸಾಕೋದು. ನಾವು ಹಾಲು ಮಾರಿ ಜೀವನ ಮಾಡ್ತೇವೆ ಅಂತಲ್ಲ, ಹಾಲು ನಮಗೆ ಜಾಸ್ತಿ ಆಗ್ತದೆ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಡೈರಿಗೆ ಹಾಕ್ತೇವೆ. ನಮಗೆ ಹಾಲಿಂದಲೇ ಹಣ ಬರಬೇಕು ಅಂತ ಏನಿಲ್ಲ. ಹಾಗೆ ಅಂದರೆ ಜಾಸ್ತಿ ಆಗ್ತದಲ್ವ. ಈಗ ಬೆಕ್ಕಿಗೆ ದಿವಸಕ್ಕೆ 1 ಲೀಟ್ರಷ್ಟು ಬೇಕು, ನನಗೊಂದು ಅರ್ಧ ಲೀಟ್ರು, ಯಾಕಂದರೆ ಮೊಸರು ಬೇಕಾಗ್ತದಲ್ಲ ಅಪ್ಪನಿಗೆ, ಹಾಗಾಗಿ ಇಟ್ಕೊಳ್ತೇವೆ. ಬಿಟ್ಟರೆ ಉಳಿದದನ್ನು ನಾವು ಡೈರಿ ಕೊಡೋದು, ಜಾಸ್ತಿ ಆಗ್ತದೆ ಅಂಥೇಳಿ. ಹಾಲಿಂದ ಏನು ಅಷ್ಟು ದೊಡ್ಡ ಹಣ ಅಂತೇನು ಸಿಗೋದಿಲ್ಲ, ನಮಗೆ ಗೊಬ್ಬರ ಬೇಕಲ್ಲ ತೋಟಕ್ಕೆ. ಹಾಗಾಗಿ ಈ ಹಟ್ಟಿಗೆ ಹಾಕುವ ಸೊಪ್ಪು ಮತ್ತು ಬಜಾವೆಲ್ಲ ಸೇರಿ ದನ ಸಗಣಿ ಎಲ್ಲ ಮೂತ್ರ ಎಲ್ಲ ಮಾಡಿದ ಮೇಲೆ ಅದು ಮೆಟ್ತದಲ್ಲ, ಮೆಟ್ಟಿ ಆಚೀಚೆ ಎಲ್ಲ ಹೋಗಿ ಆಗುವಾಗ ಅದು ಚೆಂದ ಗೊಬ್ಬರ ಆಗ್ತದೆ. ದನಗಳು ಮೆಟ್ಟಿದರೆ ಒಳ್ಳೆ ಗೊಬ್ಬರ ಆಗೋದು ಅಂತ ಹೇಳ್ತಾರೆ. ಹಾಗಾಗಿ ನನ್ನಪ್ಪ ಇವಾಗಲೂ ಸಮೇತ ಸೊಪ್ಪು ಹಾಕೋದು. ಫ್ಯೂಚರಲ್ಲಿ ನನ್ನಿಂದ ಸಾಧ್ಯ ಇಲ್ಲ, ಯಾಕಂದರೆ ಹಟ್ಟಿಗೆ ಸೊಪ್ಪು ತಂದು ಮಾಡುವಷ್ಟೆಲ್ಲ ನನ್ನಿಂಗೆ ಅಷ್ಟು ಹೆಲ್ತ್ ಸರಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಇವಾಗಲೇ ನಮಗೆ ಸಾಕಾಗ್ತದೆ. ನನಗೆ ಹೇಳ್ತಾರೆ ಅಪ್ಪ, ಈ ಪ್ರಾಯದಲ್ಲಿ ಹೀಗೆಲ್ಲ ಆಗ್ತದೆ ಅಂದರೆ ಕೈ ನೋವು ಕಾಲು ನೋವು ಅಂತ ಹೇಳುವಾಗ ಹೇಳ್ತಾರೆ. ಹಾಗೆ ಫ್ಯೂಚರಲ್ಲಿ ಬೇರೆ ನಂದು ಎಂತಾದರೂ ಮ್ಯಾಟ್ ಹಾಕ್ಸೋದು ಅಂತ ಇದ್ದೇನೆ. ಆದರೆ ನಾನು ಗೊಬ್ಬರದ ಪ್ಲ್ಯಾನ್ ಇಲ್ಲ. ಬೇರೆ ಎಂತಾದರೂ ಗೊಬ್ಬರ ಸಿಗ್ತದಾ ಅಂದರೆ ಇನ್ನು ಹೇಗೂ ಮುಂದೆ ಅಪ್ಡೇಟ್ ಆಗ್ತಾ ಇದ್ದಾಗೆ, ಜನರು ಅಪ್ಡೇಟ್ ಆಗ್ತಾ ಇದ್ದಾಗೆ ಗೊಬ್ಬರಗಳೆಲ್ಲ ಚೇಂಜ್ ಆಗ್ತದೆ. ತೋಟಕ್ಕೆ ಬೇರೆ ಸಹ ಗೊಬ್ಬರ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆ ಅದೇ ಮೊನ್ನೆ ಕಮೆಂಟ್ ಇತ್ತಲ್ಲ, ಹಾಗಾಗಿ ಹೇಳಿದ್ದು ನಾವು ಅದೇ ಗೊಬ್ಬರಕ್ಕೋಸ್ಕರ ಅದು ಬಜಾವ್ ಹಾಕೋದು. ಅದರಿಂದಲೇ ನಮಗೆ ಗೊಬ್ಬರ ಸಿಗೋದನ್ನು ನಾವು ತೋಟಕ್ಕೆ ಎಲ್ಲಕ್ಕೂ ಹಾಕ್ತೇವೆ, ಯೂಸ್ ಮಾಡ್ತೇವೆ ಅಂತ. ಹುಲ್ಲಾಯಿತು. ಹುಲ್ಲಾಗಿ ನನಗೆ ಈಗ ಒಮ್ಮೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು. ಯಾಕಂದರೆ ಯಾವಾಗಲೂ ಅಪ್ಪನೇ ಚೇಂಜ್ ಮಾಡೋದು ಸ್ಪ್ರಿಂಕ್ಲರ್. ನಾನು ಕಡಿಮೆ, ನನಗೆ ಅಂದರೆ ನಾನು ಹುಲ್ಲು ಮಾಡೋ ಟೈಮಲ್ಲಿ ಅವರು ಸ್ಪ್ರಿಂಕ್ಲರ್ ಎಲ್ಲ ಚೇಂಜ್ ಮಾಡ್ತಾರೆ. ಹಾಗೆ ಇವತ್ತು ಅವ್ರು ಬರುವಾಗ ಲೇಟ್ ಆಗ್ಬೋದು ಅಂತ ಅನಿಸ್ತದೆ. ಹಾಗಾಗಿ ಅವ್ರು ಬಂದ ಮೇಲೆ ರೆಸ್ಟ್ ಮಾಡಲಿ, ಮತ್ತು ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು ಅಂತೇಳಿ ಮತ್ತೆ ತೋಟಕ್ಕೆ ಬರೋದು ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು ಅಂತ ಹೇಳಿ ಟೆನ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಾನೀಗ ಚೇಂಜ್ ಮಾಡಿಬಿಟ್ರೆ ಈಸಿ ಅಲ್ವಾ. ಕೂರ ಹೋಗುವ. ಇವತ್ತು ತುಂಬ ನೀರಲ್ಲಿ ಕೂತಿದ್ದಾನೆ ಇವನೊಂದು, ಎಂಥ ದಿವಸ ಇಡೀ ನೀರಲ್ಲೇ ಇರ್ತಾನೆ. ಕೂರ ಹಾಗೆ ಸಹ ನೀರು ಕುಡಿಬೋದು. ಮೊನ್ನೆಲ್ಲ ಇಲ್ಲಿ ಕೂರ್ಲಿಕ್ಕೆ ಅವನಿಗೆ ಧೈರ್ಯ ಆಗ್ತಿರಲಿಲ್ಲ, ನೀರು ತುಂಬ ಉಂಟು ಅಂತ. ಕಡಿಮೆ ಇರುವಲ್ಲಿ ಹೋಗಿ ಕೂತ್ಕೊಳ್ತಿದ್ದ. ಕೂರ ಹೋಗುವ ಆಯಿತಾ. ಗುಂಡಣ್ಣ ಇವ ನೋಡ್ತಿದ್ದಾನೆ, ಇದು ಎಂಥ ಪ್ರಾಣಿಯಪ್ಪ, ನೀರಲ್ಲಿ ಕೂತ್ಕೊಳ್ಳೋ ಪ್ರಾಣಿ ಅಂತ ಓಡಿದ. ಕೂರ ನನ್ನ ಸ್ನಾನ ಮಾಡಿಸ್ಬೇಕಾ, ಅವನೇ ಸ್ನಾನ ಮಾಡ್ಕೊಳ್ತಾನೆ. ಪಡಿಕಲ್ಲ ನೋಡಿಸ್ತಿದ್ದಾನೆ ಅವ, ಅಲ್ಲಿ ಗುಂಡ ಪಡಿ ಇದ್ದಾನೆ ನೋಡಿ. ಬಾ ಕೂರ. ಇವತ್ತಿದ್ದು ಒಂದು ಕೆಲಸ ಎಲ್ಲ ಆಯಿತು. ನಾನೇ ಹುಲ್ಲು ತಗೊಂಡು ಬಂದೆ ಆಯಿತಾ, ಸೊಂಟದಲ್ಲಿ ಇಟ್ಕೊಂಡು. ಸಾಕಾಯಿತು. 6 ಗಂಟೆ ಆಯಿತು, ಅಪ್ಪ ಇನ್ನೂ ತಲುಪಲಿಲ್ಲ. ಬಹುಶಃ ಅಲ್ಲಿದ್ದು ವರ್ಕ್ ಆಗಬೇಕಾದ್ರೆ ಲೇಟ್ ಆಯಿತು ಅಂತ ಅನಿಸ್ತದೆ, ಗೊತ್ತಿಲ್ಲ. ಇನ್ನು ರಿಕ್ಷಾ ಮಾಡಿ ಬರ್ಬೋದು. ನಾನು ಅಂದ್ಕೊಂಡೆ ಫೋನ್ ಬರ್ತದೆ, ನಾನೀಗ ಹೋಗಬೇಕು ಅಂತ ಕಾಯ್ತಾ ಇದ್ದೆ. 6 ಗಂಟೆ ಆಯಿತು, ಇನ್ನು ಬಹುಶಃ ಅವ್ರು ರಿಕ್ಷಾ ಮಾಡಿಯೇ ಬರ್ಬೋದು, ಬಸ್ಸೆಲ್ಲ ಸಿಗಲಿಕ್ಕಿಲ್ಲ.
ಹಾಗೆ ಅವ್ರು ಬಂದಮೇಲೆ ಮತ್ತೆ ವ್ಲಾಗ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇರ್ತೀರಿ ಅನುಷಕ್ಷನಾಗ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಬೈ ಬಾಯ್. ಇಟ್ಕೊಳ್ಳಿ, ಅಪ್ಪ ಬಂದರು. ಎಷ್ಟಾಗಿದೆ ಗೊತ್ತುಂಟ, ಗಂಟೆ 7:15 ಆಗಿದೆ. ರಾತ್ರಿ ಸರಿ 12 ಗಂಟೆ ಆಯಿತು ಅಪ್ಪ ಮನೆಯಿಂದ ಹೋಗಿ. ಯಬ್ಬ ಇಷ್ಟೋ ತನಕ ಹೆದರಿಕೆಯಲ್ಲಿ ನನಗೆ ಅಕ್ಕನವರಿಗೆ ಫೋನ್ ಮಾಡೋದಾ ಎಂತ ಮಾಡೋದು ಅಂತ ಟೆನ್ಷನ್ ಆಗಿತ್ತು ನನಗೆ. ಬಂದರು ಪುಣ್ಯಕ್ಕೆ.